ಹೇಳ್ತಾರೆ. ಓಕೆ. ಕೃಷ್ಣಮೂರ್ತಿ ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಜಿಲ್ಲಾ ಸಂಘಟನಾ ಪಕ್ಷದ ಕೆಲಸ ಮಾಡ್ತಿದ್ದೆ. ಇದೇ ನಮ್ಮ BO ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಜೈನ್ ಸ್ಕೂಲ್ ಯಾವ ನಿಯಮದ ಅಡಿಯಲ್ಲಿ 2700 ಮಕ್ಕಳನ್ನ ಆಧಾರಿತಪಡಿಸಿಕೊಂಡು ಅದರಲ್ಲಿ ನಮಗೆ ಕಾನೂನು ಅಡಿಯಲ್ಲಿ 700 ಮಕ್ಕಳನ್ನು ದಾಖಲಾತಿ ಮಾಡಿಕೊಡ್ಬೇಕಂತೇಳಿ ಕಾನೂನಲ್ಲಿ ಮತ್ತು ನಿಯಮ ಇದೆ. ಆದರೆ ಆ ಸ್ಕೂಲ್ ಜನರನ್ನು ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡಿ 2800 ಮಕ್ಕಳನ್ನು ಅವರು ದಾಖಲಾತಿ ಮಾಡ್ತಾರೆ. ಅದರ ಬಗ್ಗೆ ನಮ್ಮ BO ಅವರಿಗೆ ಮನವಿ ಕೊಟ್ಟಿದ್ವಿ. ಈ ಮನವಿಗೆ ಸ್ಪಂದನೆ ಕೊಟ್ಟಿಲ್ಲ. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡ್ರೆ ನಾವು DDPI ಮತ್ತು ಶಿಕ್ಷಣ ಸಚಿವರ ಹತ್ರ ನಾವು ಈ ಮನವಿ ದೂರನ್ನು ಕೊಡಬೇಕು ಅಂತ ಬಂದಿದ್ದೀವಿ. ಇದರ ಮೇಲೆ ಕಾನೂನು ರೀತಿಯಾಗಿ ಅವ್ರ ಮೇಲೆ ಕಾನೂನು ರೀತಿ ಸಿಬ್ಬಂದಿ ಮೇಲೆ ಮತ್ತು ಆ ಸ್ಕೂಲ್ ಸಿಬ್ಬಂದಿಯ ಮೇಲೆ ಕಾನೂನು ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕು. ಆಡಳಿತ ಮಂಡಳಿಯ ಮೇಲೂ ಸಹ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಮನವಿ ಕೊಟ್ಟಿದ್ದೀವಿ. ಈ ಮನವಿ ಅತಿ ಬೇಗನೆ ನಮಗೆ ಸ್ಪಂದನೆ ಕೊಡುವಂಥದ್ದು, ಮಕ್ಕಳಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು. ಈ ಅನಾನುಕೂಲವನ್ನು ತಪ್ಪಿಸ್ಬೇಕಂದ್ರೆ ಇವರು ಈ ಶಾಲೆಗಳನ್ನು ಖಾಸಗೀಕರಣ ಮಾಡಿಕೊಂಡಿರ್ತಕ್ಕಂಥ ಶಾಲೆಗಳನ್ನು ವ್ಯಾಪಾರಸ್ಥರಾಗಿ ಮಾಡ್ತಾರೆ. ಇವ್ರ ಮೇಲೆ ಕಾನೂನು ಹೋರಾಟ ಮಾಡೋದಕ್ಕೆ ನಮ್ಮ ಜಿಲ್ಲಾ ಸಂಘಟನೆ ಮತ್ತು ರಾಜ್ಯ ಸಂಘಟನೆ ಇದಕ್ಕೆಲ್ಲ ನಾವು ಏನು ಮಾಡಬೇಕು ಅನ್ನೋದು ಮತ್ತು ಮುಂದಿನ ದಿವಸಗಳಲ್ಲಿ ನಾವು ಯಾಕೆ ಮಾಡಬೇಕು ಅನ್ನೋ ಒಂದು ಹೋರಾಟವನ್ನು ನಾವು ಮನವರಿಕೆ ಮಾಡಿಕೊಂಡಿದ್ದೀವಿ. ಅದು ತಮ್ಮ ಈ ಒಂದು ಮನವಿಯನ್ನು ಅತೀ ಬೇಗನೆ ಯಾವ ಕಾನೂನಾಗಿ ಯಾರಿಗೆ ತಲುಪಿಸಬೇಕು ಅನ್ನೋದು ಶೀಘ್ರವಾಗಿ ನೀವು ತಲುಪಿಸಿ ನಮಗೆ ನ್ಯಾಯ ಕೊಡಿಸಬೇಕಂತೇಳಿ ಮನವಿ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಯ್ಯ ಅಂತ. ದಸಂಸ ಅಂಬೇಡ್ಕರ್ ವಾದ KGF ತಾಲೂಕು ಅಧ್ಯಕ್ಷರಾಗಿ ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ಬಂದು ಮಾವಳ್ಳಿ ಶಂಕರು. ನಾವು ಇಲ್ಲಿ ಮನವಿ ಕೊಡ್ತಾ ಇದ್ದೀವಿ ಮೀಡಿಯಾ ಮುಖಾಂತರ. ಇವಾಗ ಏನಂದರೆ ಇಲ್ಲಿ ಜೈನ್ ಹೈಸ್ಕೂಲು ಸುಮಾರು ವರ್ಷಗಳಿಂದ ಇಲ್ಲಿ ಲೈಸೆನ್ಸ್ ಪಡೆದು ಸರ್ಕಾರದಿಂದ ಲೈಸೆನ್ಸ್ ಪಡೆದು ಇಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇವಾಗ ಅವ್ರಿಗಿರುವುದು ಬರೀ ಒಂದು ತರಗತಿಗೆ ಅಂದರೆ ಒಂದನೇ ತರಗತಿ ಆಗ್ಬೋದು, ಎರಡನೇ ತರಗತಿ, ಒಂದು ತರಗತಿಗೆ ಬಂದೆ ಪಾರ್ಟಿ ಮೆಂಬರ್ಸ್ ಅಂದರೆ 40 ಜನ ಅವ್ರನ್ನ ಅಡ್ಮಿಷನ್ ಮಾಡ್ಕೋಬೇಕು, ಅವ್ರನ್ನ ಸೇರಿಸ್ಕೋಬೇಕು. ನಮ್ಮ ಮಿತ್ರ ಬರ ನಾವು ತಿಳ್ಕೊಂಡಿದ್ದು 700 ಜನ ಅವ್ರಿಗೆ ಲಿಮಿಟ್. ಇವರು ಸುಮಾರು 2500ರಿಂದ ಹಿಡಿದು 2800ವರೆಗೂ ಮಕ್ಕಳನ್ನು 3 ಕಡೆ ಸ್ಕೂಲ್ ನಡೆಸ್ತಾ ಇದ್ದಾರೆ. ಏನೋ ಕಾರ್ತಿಕ್ ಕಲ್ಯಾಣ ಮಂಟಪ ಮತ್ತು ಮಂಗಳಚಂದ್ ಪೂರ್ಜಂದ್ ಕಲ್ಯಾಣ ಮಂಟಪದಲ್ಲಿ ಒಂದು ತಗಡ ಸೀಟುಗಳನ್ನು ಹಾಕ್ಬಿಟ್ಟು ಆ ಬಿಸಿಲಲ್ಲಿ ಮಕ್ಕಳನ್ನ ಏನೂ ಗೊತ್ತಿಲ್ದಿರೋ ಮಕ್ಕಳನ್ನ ಅವ್ರಿಗೆ 1ನೇ ಕ್ಲಾಸಿಂದ LKGಯಿಂದ UKGಯಿಂದ ಹಿಡಿದು 10th ಅವರ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಎಷ್ಟು ದುರಾಸೆ ಅಂದರೆ, ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದರೆ ಇವರು ಜೈನ್ ಅವರು, ಇವರು ಸೇಟ್ ಅವರು ಮಕ್ಕಳಿಗೆ ಒಂದು ತಗಡು ಸೀಟಲ್ಲಿ ಬಿಸಿಲಲ್ಲಿ ಕೂತ್ಬಿಟ್ಟು 2 ಕಡೆ ಅವ್ರಿಗೆ ಪರ್ಮಿಷನ್ನೇ ಇಲ್ಲ. ಪರ್ಮಿಷನ್ ಕೊಟ್ಟರೆ XYZ ಫುಲ್ ಎಲ್ಲ ಅವ್ರಿಗೆ ಪರ್ಮಿಷನ್ ಇದ್ದಂಗೆ ಎಲ್ಲ ಜನಗಳಿಗೆ ಮೋಸ ಮಾಡಿ ಮಕ್ಕಳ ಪೇರೆಂಟ್ಸ್ಗನ್ನ ಸುಮಾರು 30,000ರಿಂದ ಹಿಡಿದು 40-50,000ವರೆಗೂ ಒಬ್ಬೊಬ್ಬರಿಂದ ಅದರ ಮಧ್ಯದಲ್ಲಿ ಬ್ಯಾಗ್ ಇಟ್ಕೊಂಡು ಬ್ಯಾಗಿಂದ ಬಿಲ್ ಹಾಕಿದ್ದಾರೆ ಅವರು. ಸುಮಾರು ಕಡೆ ಬಿಲ್ಲು, ಸಿಕ್ಕಾಪಟ್ಟಿ ಪೇರೆಂಟ್ಸ್ ಮೀಟಿಂಗ್ ಅದು ಇದು ಯಾವುದಾದ್ರು ಪ್ರೋಗ್ರಾಮ್ಗಳು ಬಿಲ್ಲು, ಅವ್ರು ಹೇಳಿದ್ದೆ ತೀರ್ಪು ಇಷ್ಟು ಅಂತ. ಇವರು ಅವ್ರಿಗೆ ಅಡ್ಮಿಷನ್ ಬೇಕಂದ್ರೆ ಮುಂದೆ ಬೇಕು, 1 ತಿಂಗಳು ಅಡ್ಮಿಷನ್ ಬೇಕು. ಇದು ಜನಗಳಿಗೆ ಗೊತ್ತಿಲ್ಲ. ಕೆಲವು ದಿನಗಳಿಂದ ಈಚೆ ಬಂದಿದೆ. ನಾವು ಈ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಈ ನಮ್ಮ ಜಿಲ್ಲಾ ಸಂಚಾಲಕರಿಂದ ಮತ್ತು ರಾಜ್ಯ ಮುಖಂಡರಿಂದ ನಿಗದಿ ದಿನಾಂಕ ರೆಡಿ ಮಾಡಬೇಕು. ದಿನಾಂಕವನ್ನು ಫಿಕ್ಸ್ ಮಾಡಿಬಿಟ್ಟು ಡೇಟು KGF ಅಲ್ಲಿ ರ್ಯಾಲಿ. ಆ ಹೈಸ್ಕೂಲ್ ಕೂಡಲೇ ಮುಚ್ಚಬೇಕು. ಇಷ್ಟು ದಿನ ಏನೇನು ಮೋಸ ಮಾಡಿದಾರೆ ಸರ್ಕಾರಕ್ಕೆ ಹಿಂಪಡಿಸ್ಬೇಕು. ಅವರು ಎಷ್ಟು ಯಾಮಾರಿಸಿದಾರೆ ಸಾರ್ವಜನಿಕರನ್ನ, ದುಡ್ಡು ಎಷ್ಟು ದುರಾಸೆ ಇರಬೇಕು ಅವ್ರಿಗೆ. ಬರೀ ಇಲ್ಲಿರುವುದು ಅವ್ರಿಗೆ ಪರ್ಮಿಷನ್ನು 3 ಕಡೆ ಹೋಗಿ ಸೀಟ್ ಕೆಳಗಡೆ ಹಾಕ್ಬಿಟ್ಟು ಫ್ಯಾನ್ಗಳು ಹಾಕ್ಬಿಟ್ಟು ಅಲ್ಲಿ ಕುಂಡ್ರಿಸಿಟ್ಟು ಪಾಪ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಚಿಕ್ಕ ಮಕ್ಕಳನ್ನೆಲ್ಲ ಕುಂಡ್ರಿಸ್ಬಿಟ್ಟು ಫೀಸ್ಗಳನ್ನು ಇಷ್ಟು ಪಡ್ಕೊಂಡು ಪೇರೆಂಟ್ಸ್ಗೆ KGF ಜನತೆಗೆ ನೀವು ಮೋಸ ಮಾಡ್ತಾ ಇದ್ದೀರಲ್ಲ, ಇದು ಸರ್ಕಾರ ವಿರುದ್ಧವಾಗಿ ಮಾಡ್ತಾ ಇದ್ದಿದ್ದು. ಕಾನೂನಿನಲ್ಲಿ ನೀವು ಬಾಹಿರವಾಗಿ ಮಾಡ್ತಾ ಇರೋದು ತಪ್ಪಲ್ವೇ? ಇದು ಮಾಡಿರೋದು ತಪ್ಪಲ್ವೇ? ಅದಕ್ಕೆ ನಾವು ಈ ಶಾಲೆ ವಿರುದ್ಧವಾಗಿ ಮುಚ್ಚಬೇಕು. ಸರ್ಕಾರ ಇದನ್ನು ಮುಚ್ಚಿ ಹಾಕಬೇಕು, ಸೀಲ್ ಹಾಕಬೇಕು. ಆ ಶಾಲೆಯನ್ನ ಪರವಾನಗಿಯನ್ನು ರದ್ದುಪಡಿಸಬೇಕು. ಇಲ್ಲದಿದ್ದ ಕಾರಣದಲ್ಲಿ ನಾವು BO ಆಫೀಸಲ್ಲಿ ಮುಖಾಂತರ ಹೇಳ್ತಾ ಇದ್ದೀವಿ, ನಮ್ಮ ಅಂಬೇಡ್ಕರ್ ವಾದ ಎಲ್ಲ ಒಕ್ಕೂಟಗಳು ಮಾಡಿಕೊಂಡು ಕೋಲಾರದಲ್ಲಿ ದೊಡ್ಡ ಉಗ್ರ ಹೋರಾಟವನ್ನು ಮಾಡಿಸಿ ಆ ಸ್ಕೂಲ್ ಮುಚ್ಚುವಂಥ ಕೆಲಸ ಈಗಲೇ ಮಾಡ್ತೀವಿ.
ಇದಕ್ಕೆ ಮನವಿಯಲ್ಲಿ ನೀವು ಎಷ್ಟು ಶೀಘ್ರವಾಗಿ ಇದನ್ನು ತನಿಖೆ ಮಾಡಿಸಿ ಮನವಿ ಅವ್ರಿಗೆ ಇನ್ನೊಬ್ಬರಿಗೆ DDP ಅವ್ರಿಗೆ ಒಂದು ಮನವಿ ಕಳಿಸ್ಕೊಡ್ಬೇಕು ಮೇಡಮ್, ಅದು ಕೊಟ್ಟಿದ್ದೀವಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅವ್ರ ಪರವೇನಿಗೆ ಈ ಸ್ಕೂಲ್ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕು ಸರ್, ದಯವಿಟ್ಟು ಹೇಳ್ತಾ ಇದ್ದೀವಿ ಸರ್. KGF ಜನತೆಗೆ ಎಚ್ಚೆತ್ಕೊಳ್ಳಿ, ಅವರು ತುಂಬಾ ಜಾಯಿನ್ ಸ್ಕೂಲಲ್ಲಿ ಅದು ಏನು ಸಿಲೆಬಸ್ ಅಂತ ಕೂಡ ಗೊತ್ತಿಲ್ಲ ನಮ್ಗೆ, ಯಾವ ಸಿಲೆಬಸ್ ಏನೋ ಗೊತ್ತಿಲ್ಲ. ಮತ್ತೆ ಎಲ್ಲ ಹೈಸ್ಕೂಲಲ್ಲಿ ಎಲ್ಲ ಸೆಂಟ್ರಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಬೋರ್ಡ್ಗಳು ಹಾಕ್ತಾರೆ. ಇವರು ಈ ಸ್ಕೂಲ್ ನಾನು ನೋಡಿದ್ದೇ ಇಲ್ಲ, 600 ಮಾರ್ಕ್ಸ್ ಬಂದಿರೋದು. ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದೀರಲ್ಲ ಅವರೇನು ಜೈನ್ ಅವರೇ, ಎಷ್ಟು ಮಾರ್ಕ್ಸ್ ಪಡ್ತಿದ್ದೀರಾ, ಎಷ್ಟು ಅಂಕಪಟ್ಟಿ ಅವ್ರನ್ನ ಒಂದು 625ಕ್ಕೆ ಎಷ್ಟು ಜನಗಳು ಮಾಡ್ತಿದ್ದೀರಾ, ಇಷ್ಟೊಂದು ದುಡ್ಡು ವಸೂಲು ಮಾಡ್ತಾ ಇದ್ದೀರಲ್ಲ, ಇಷ್ಟೊಂದು ನೀವೇ ಏನು ಫಿಕ್ಸು, ಇಷ್ಟೊಂದು ಕೊಟ್ರೆ ಅಂದ್ರೆ ಇಷ್ಟ ಕೊಡಬೇಕು. ಅಡ್ಮಿಷನ್ ದಿನವೇ ನೀವು ಹಿಂಸೆ ಕೊಡ್ತೀರಾ ಪೇರೆಂಟ್ಸ್ಗೆ, ಮಕ್ಕಳಿಗೆ. ಏನ್ ಮೇಡಮ್, ಮಕ್ಕಳಿಗೆ ನೀವು ನಮ್ಮ ಕಚೇರಿ ಪಕ್ಕದಲ್ಲೇ ಇದೆ ಇದು, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇಲ್ಲ ನಿಮ್ಗೆ ಗೊತ್ತಿದ್ದು ಸುಮ್ಮನೆ ಇದ್ರು ನಮ್ಗೆ ಗೊತ್ತಿಲ್ಲ, ಡಿಪಾರ್ಟ್ಮೆಂಟು ನಮ್ಗೆ ಗೊತ್ತಿಲ್ಲ. ಮಕ್ಕಳಿಗೆ ಓದಿದ ದಿವಸನೇ ಟಾರ್ಚರ್ ಸ್ಟಾರ್ಟ್ ಆಗುತ್ತದೆ, ಫೀಸ್ಗಳು ಕಟ್ಟಬೇಕು ಅಂತ. ಎಷ್ಟು ಅವರು ಅಂಕಿಪಟ್ಟಿ ಅವರು 620 ಮಕ್ಕಳನ್ನ ಸ್ಟಡಿ ಮಾಡಿದ್ದಾರೆ, ಎಲ್ಲಿ ಅವ್ರದ್ದು ಒಂದು ಪೇಪರ್ ಸ್ಟೇಟ್ಮೆಂಟ್ ಆಗಲಿ, ಮೀಡಿಯಾದಾಗಲಿ, ಒಂದು ಬೋರ್ಡ್ ಹಾಕೋದಾಗ್ಲಿ, ಬ್ಯಾನರ್ ಹಾಕ್ತಾರಲ್ಲ, ಮಕ್ಕಳು ನಮ್ಮ ಸ್ಕೂಲಲ್ಲಿ ಇಷ್ಟೊಂದು ಅಂಕವನ್ನು ಪಡೆದಿದ್ದಾರೆ, ದಯವಿಟ್ಟು ಉತ್ತಮ ಇದೇ ಇರುತ್ತೆ, ಎಜುಕೇಶನ್ ಇರುತ್ತೆ, ನೀವು ಜಾಯಿನ್ ಮಾಡಿ ಅಂತ ಹಾಕ್ತಾರೆ ಎಲ್ಲ ಸ್ಕೂಲಲ್ಲಿ ಪೇಪರ್ ಸ್ಟೇಟ್ಮೆಂಟು, ವಾಟ್ಸಪ್ಪು.